ಪ್ರಕಾಶ್ ಬಡಿಗೇರ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೆ ನಮಸ್ಕಾರ. ಇಲ್ಲಿ ಕೂಡಿರುವಂಥ ಎಲ್ಲ ನಮ್ಮ ಗುಡಿಸಲು ಸಂಘದವರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಹಾಗೂ ನಮ್ಮ ಗುಡಿಸಲು ಸಂಘದ ಅಧ್ಯಕ್ಷರಾಗಿರುವಂಥ ಹನುಮಂತ ಸೊಟ್ರು ಅವರೇ, ಚೇರ್ಮನ್ರಾಗಿರುವಂಥ ಶಾನಪ್ಪ ನಿಡಗುಂದಿ ಅವರೇ, ಅಧ್ಯಕ್ಷರಾಗಿರುವಂಥ ನಮ್ಮ ಅಜ್ಜವರು, ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಅತ್ತವಳ್ಳಪ್ಪ, ಇವತ್ತಿನ ಕಾರ್ಮಿಕರ ಸಂಘ ಗೋಗೇರಿ ಇವರ ನೇತೃತ್ವದಲ್ಲಿ ಒಡ್ಡು ಸತತ 4 ದಿವಸ ಆತ್ರಿಗೆ ಒಡ್ಡು ಹಾಕಕ್ಕೆ ಕೊಡ್ತು. ಈಗ ನಮ್ಮ ಸಂಘದವ್ರ ಏನು ಮನೆ ಐತಪ್ಪ ಅಂತಂದ್ರೆ ಮುಂಜಾನೆ 6ಕ್ಕೆ ಬಂದಿರ್ತಾರ. 6ಕ್ಕೆ ಬಂದವರು ಒಮ್ಮಕ್ಳ 2 ಗಂಟೆ 3 ಗಂಟೆಗೆ ಹೋಗ್ತಾರ. ಅವ್ರ ಮನೆ ಅಂದ್ರೆ ಏನಂತ ಒಟ್ಟು ಒಂದು ಹೊತ್ತು ಊಟ ಬೇಕಂತ ಕೇಳಕ್ ಕುಂತಾರ್ರಿ ಅವರು. ಎಗ್ರೆಸ್ ಮಾಡ್ಸಂತ ತೋರಿಸ್ತಾರ. ರೈಸ್ ಎಗ್ರೆಸ್ ಬೇಡ್ರಿ ಸರ್, ಸಜ್ಜಿ ಉಪ್ಪಿಟ್ಟು ಮಾಡಿಸ್ಬೇಕಂತ ಸಜ್ಜಿ ಬೆಳೆದಿಲ್ಲ ಸರ. ಈ ವರ್ಷ ಮಳೆ ಆಗಿಲ್ಲ. ಈ ವರ್ಷ ಮಳೆಗಾಲ ಚಲೋ ಆಗಿಲ್ರಿ, ಸಜ್ಜಿ ಬೆಳೆದಿಲ್ರಿ, ಅದಕ್ಕೆ ರೈಸ್ ಮಾಡ್ದಂತವ್ರಿ. ರೈಸ್ ಮಾಡಿಸಿದ್ರ ಆದ್ರೆ ಏನ್ರಿ, ಹಸಿ ಮೆಣಸಿನ್ಕಾಯಿ ಒಟ್ಟ ಹಾಕಕ್ ಹೋಗ್ಬಾರ್ದು. ಹ್ಞೂ ಸರ. ಬರೇ ಒಣ ಖಾರದ ಎಗ್ರೆಸ್ ಆದ್ರೆ ಕರೆಕ್ಟ್ ಹಾಕವು. ಹ್ಞೂ ರೀ. ಯಾಕಂದ್ರ ಓಪನ್ ಮರಿ ಭಾಳ ಇರ್ತಾವ, ಹೊಟ್ಟಿ ತಡಿಗಲವು. ಹೌದ್ರಿ. ಅದ್ರ ಸಂಬಂಧ ಹಂಗಾಗಿ ಅವ್ರು ಮಾತಾಡ್ಯಾರ್ರಿ. ನೀವು ಅಡಿಗೆ ಭಟ್ರು ಇಲ್ಲೇ ಅದಾರ. 2 ಮಾತು ಮಾತಾಡೋ ಕೇಳ್ರಿ ಕಾಕರ. ಈಗ ಮತ್ತು ಉಪ್ಪಿಟ್ಟು 50 kg ತಿರ್ಬೇಕಂತ ನಾವು ಮಾಡೀವ್ರಿ. 3 ಕ್ವಿಂಟಲ್ ಉಪ್ಪಿಟ್ಟು ಹಾಕ್ಬೇಕ್ರಿ ಅದಕ್ಕೆ. ಹ್ಞೂ ರೀ. ಎಷ್ಟು 3 ಕ್ವಿಂಟಲ್ ಉಪ್ಪು ಹಾಕ್ಬೇಕು. ಕೊತ್ತಂಬರಿ ಎಷ್ಟು ಹಾಕ್ಬೇಕ್ರಿ? ಅದು 12 ಹೊರಿಬೇಕು ನೋಡ್ರಿ. ಎಷ್ಟು ಮಾತಾಡೋರಂತ. ಹಾಗೂ ನಮ್ಮ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಶಿವನಪ್ಪ ಅವರು ಇಲ್ಲಿ ಅದಾರ. ಬರ್ರಿ, ಇಲ್ಲಿ ಎದ್ದು ಬರ್ರಿ. ಅದೇ ರೀತಿಯಾಗಿ ನಮ್ಮ ಊರಿನ ಇನ್ನೊಬ್ಬ ಗುಡಿಸಲು ಸಂಘದ ಚೇರ್ಮನ್ರಾಗಿರುವಂಥ ಶ್ರೀ ಶಿವನಪ್ಪ ಗಾರ್ಗಿ ಅವರು ಕೂಡ ತಮ್ಮ 2 ಅನಿಸಿಕೆಗಳನ್ನು ಹೇಳ್ಬೇಕಾಗಿ ವಿನಂತಿ. 2 ಮಾತು ಹೇಳ್ಬೇಕಾಗಿ ಅವರಲ್ಲಿ ವಿನಂತಿ. ಈಗ ನಾಳೆ ನಾಡ್ದಾರ ಈಗ ಅವ್ರದ್ದು ಒಂದು ಏನು ಮನೆ ಐತಪ್ಪ ಅಂತಂದ್ರೆ, ನಿನ್ನ ರಾತ್ರಿ ನಮ್ಮ ಸಂಘದವ್ರು ಉಷ್ಟ್ರು ಕೂಡಿದ್ವಿ ಮಲ್ಲ ಸಮುದಾಯ ಭವನದಾಗ. ಅವ್ರದ್ದೊಂದು ಆಸೆ ಐತಿ, ಏನೋ ಗೋಳದೊಳಗೆ ಉಪ್ಪಿಟ್ಟು ಬೇಡ, ಸಜ್ಜಿ ಉಪ್ಪಿಟ್ಟು ಮಾಡಿಸ್ರಿ ಅಂತಂದ್ರೆ ಸ್ಟ್ರೈಕ್ ಮಾಡಿದ್ರು. ಅದಕ್ಕೆ ಹಂಗಾಗಿ ತಮ್ಮ ಕೈಲಿ ಎಷ್ಟು ಸಹಾಯ ಆಕೈತಿ ಅಷ್ಟು ಮಾಡಿದ್ರೆ ನಮಗೆ ಭಾಳ ಚಲೋ ಆಕೈತಿ ಅಂತ ನಾ ಅಂತೀವಿ. ನೀವು ಹೇಳಕತ್ರಿ ಅವ್ರ ಬಾಯಲ್ಲಿ ಹೇಳ್ಸ್ರಿ ಅನ್ನ. ಅಯ್ಯೋ ಸಜ್ಜಿ ಉಪ್ಪಿಟ್ಟು ಮಾಡಿಸ್ರಿ, ನಮ್ಗೆ ಒಟ್ಟು ಹತ್ತತಿ, ಒಟ್ಟು ಕೆಲಸ ಆಗಲ್ಲ. ಜೋಳದ ಉಪ್ಪಿಟ್ಟು ಮಾಡ್ಸಂತಿ, ಹಸಿ ಕರತ್ ಮಾಡೋಣ, ಒಣ ಕರತ್ ಮಾಡೋಣ. ಮತ್ತೆ ಹೇಳ್ರಿ ನಮ್ಗೆ ಯಾವ್ದಾರ ಒಂದು ಇಲ್ಲೋಡ್ರಿ ಈತ ಕಂಟಿನ್ಯೂ ಏಕೆ ಬೇಕತ್ತಗ ಬಿಡಿ ಹಂಗಾಗಿ ನೀವೊಂದು ಏನ್ರ ಒಂದು ಸಹಕಾರ ಕೊಟ್ರ ಎಲ್ಲ ಕೂಡಿ ಆಕೈತಿ ಅಂತ ಹೇಳುತ್ತಾ ಇಲ್ಲಿ 2 ಮಾತಾಡಲ್ಲ ಅವಕಾಶ ಕೊಟ್ಟಿರುವಂತ ಎಲ್ಲ ನಮ್ಮ ಇವತ್ತಿನ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರುವಂಥ ಸೂರ್ಯಪ್ಪನವರು, ಹಾಗೂ ನಮ್ಮ ಗುಡಿಸಲು ಸಂಘದ ಚೇರ್ಮನ್ರಾಗಿರುವ ಸಿದ್ದಪ್ಪನವರು, ಹಾಗೂ ಇವತ್ತಿಗೆ ಎಲ್ಲರೂ ಈ ಒಡ್ಡು ಕಡ್ದು ಬಂದಾರ್ರಿ. ಒಡ್ಡು ಕಡ್ದು ಬಂದು ಉಷ್ಟ್ರು ಬೇನೆ ಗಿಡಕ್ಕೆ ಕುಂತಾರ. ಮತ್ತು ಅವ್ರಿಗೆ ಏನರ ಮಾಡಿ ಒಂದು ಗುಡಿಸಲ ಹಾಕಿಕೊಡ್ರಿ ಅಂತಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಮತ್ತು ಹೆಂಗೆ ಮತ್ತೆ ಏನರ ಹಾಕಿ ಕೊಡ್ತೀರಣ್ಣ ಅವ್ರಿಗೆ? ಹಾಕಿ ಕೊಡನ್ರಿ. ಮತ್ತು ಅವ್ರ ಬಾಯಲ್ಲಿ ಹೇಳ್ಸ್ರಿ, ನೀವು ಹೇಳಕತ್ರಿ ಸರ. ಅವರ ಅನಿಸಿಕೆಗಳನ್ನು ಕೇಳ್ರಿ ಸರ್. ಏನು ಆಗ್ಬೇಕ್ರಿ ನಮ್ದಿದ್ದ ಸಂಘದಲ್ಲಿದ್ದ ನಿಮ್ಗೆ ಗುಡಿಸಲ ಹಾಕಿ ಕೊಡಬೇಕು. ಯಾಕಂದ್ರೆ ನೋಡ್ರಿ, ಇದೊಂದು ಏನರ ಮಾಡಿ ಕಟ್ಟ ಗೋರ್ಮೆಂಟಿಗೆ ಒಂದು ಮನವಿ ಕಳ್ಸೋಣ, ಕಳಿಸಿ ಕಟ್ಟ. ಮತ್ತು ಎಲ್ಲ ಬೇಸಿಗೆಗ ಒಡ್ಡು ಹಾಕ್ತಿರ್ತಾರಲ್ಲ, ಒಡ್ಡು ಮುಗಿದ ಮ್ಯಾಗ ಅವ್ರಿಗೆ ನೆರಳು ಬೇಕಂತಾರ. ಅಕ್ಕ ತೆಂಗಿನ ಗೆರಿದಾರ ಅಲ್ಲಿ, ತಗರಿ ಕಟ್ಟಿಗೆದಾರ ಅಲ್ಲಿ, ಒಟ್ಟು ಒಂದು ಗುಡಿಸಲ ಸರ್. ತೆಂಗಿನಕಾಯಿಗೆ ತುಟ್ಟಿ ಅದ ರೀ, ಕೌದಿ ಅದ ನೋಡ್ರಿ ಅಂತ ಕರ್ಕೋದು ಕೌದಿ ಬೇಕಾದ್ರೆ ಹಾಕಿ ಕೊಡೋಣ. ಕೇಳ್ರಿ ಮತ್ತೆ ಇವ್ರನ್ನ ಒಟ್ಟು ಯಾವ್ದಾರು ಒಂದು ಹಾಕಿ ಕೊಡ್ಬೇಕಂತ ಹಾಕಿ ಕೊಡ್ರಿ. ಆಯ್ತು ಸರ. ಇವ್ರದ್ದು ಆತ್ರಿ. ಇಲ್ಲೊಬ್ಬರು ಬಂದ್ರು, ಇವ್ರು ಕೇಳ್ರಿ ಸಪ್ರೇಟ್. ಅವ್ರು ಬರೀ ನೌಲ್ಗಿರಿ ತೊಗೊಂಬಿಡಕ್ಕೆ ಹೋಗ್ತಾರ್ರಿ ಅವರು. ಏನಾಯ್ತು ಸರ? ಈಗ ಇವ್ರದೊಂದು ಏನು ಉದ್ದೇಶ ಅಂತಂತಂದ್ರೆ ಕಟ್ಟೋದು ಕೆಡೋದು ಅವ್ರದ್ದು ಇನ್ನೊಬ್ರು ಅದಾರ್ರಿ. ಇವ್ರದೊಂದು ಏನು ಮನಿವಪ್ಪ ಅಂತಂದ್ರೆ ಓಪನ್ ಟೆಗರಿ ಇದ್ದರಿಗೆ ಬೈಕ್ ಕೊಡಿಸ್ಬೇಕಂತ ಇವ್ರದೊಂದು ಹಠ ತೊಟ್ಟಾರ. ಇಲ್ಲ ಸರ, ಅದು ಉಚ್ಚಿ ಹಾಕಿರ್ ಓಡಂಗೆ ಗಾಡಿ ಕಣ್ಣು ಹಿಡಿದ್ರಿ ಮೊನ್ನೆ. ಉಚ್ಚಿ ವೇಸ್ಟ್ ಮಾಡಬಾರ್ದ್ರಿ.
ಹುಚ್ಚು ಹೋದ್ಬಿಟ್ಟು ಸ್ಟಾರ್ಟ್ ಅಂತ ಗಾಡಿ ಕಣ್ಣು ಹಿಡಿದ್ರಿ ಇವ್ರ ಸಲಾಗ. ಒಟ್ಟು ಏನ್ರ ಮಾಡಿ ಕಟ್ಟ ಅದೊಂದು ಇದು ಮಾಡಿಕೊಡ್ರಿ ಪಾಪ ಮರಿ ಹಪ್ಪಳಿ ಬಿದ್ದತ್ತದ. ಹ್ಞೂ ಸರ್. ನೀವು ಏನ್ರ ಮಾಡಿ ಕಟ್ಟ ಇದು ಮಾಡ್ರಿ. ಹ್ಞೂ ರೀ. ಮತ್ತೆ ಹೊಳ್ಳಿ ಮತ್ತೆ ಏನೇನು ಕೇಳ್ರಿ ನಿಮ್ದು. ಅಲ್ಲ ಸರ ಬರೇ ನಿಮ್ಮ ಸಂಘದಾಗ ಗಂಡ್ಮಕ್ಳು ಆಟ ಆದ್ರಲ್ರಿ ಹೆಣ್ಮಕ್ಳು ಇಲ್ಲ ಅನ್ರಿ ನಿಮ್ಮ ಸಂಘದಾಗ? ಅಂದ್ರೆ ಹೆಣ್ಮಕ್ಳು ಅನ್ನಕ್ಕೆ ಏನಾಯ್ತ್ರಿ, ಅವರು ಇಲ್ಲೇ ಕುಂಟದ ಗುಡ್ಡಕ್ಕೆ ಸುಮ್ಮ ಬಡ್ಯಾಕ್ ಹೋಗ್ಯಾರ. ಹ್ಞೂ ಸರ್. ಬಡ್ಯಾಕ್ ಹೋಗಿ ಹಂಗಾಗಿ ಉಟ್ರು ಬಿಜಿ ಅದಾರ, ಒಟ್ಟ ಯಾರು ಸಿಗೋಗಿಲ್ಲ. ಹ್ಞೂ ಸರ್. ಯಾರು ಸಿಗೋಗಿಲ್ಲ, ಹಂಗಾಗಿ ಮತ್ತೆ ಇವಾಗ ಓಪನ್ ಟ್ಯಾಗರ್ ಇದ್ದಿದ್ದು ಇಷ್ಟು. ಹ್ಞೂ ಸರ್. ಇವನ್ನ ಮತ್ತೆ ಇದನ್ನ ಮಾಡಿಕಟ್ ನಾವು ಮಾಡೀವಿ. ಹ್ಞೂ. ಏನ್ರ ಮಾಡಿ ಅದೊಂದು ಸಹಾಯ ಮಾಡಿಕೊಡ್ರೆ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಅಲ್ಲಿ ಮಾಡ್ತೀವಿ ಸರ. ಬರ್ಬರ್ತ ಓಪನ್ ಮರಿ ಸಂಖ್ಯೆ ಕಡಿಮೆ ಆಗತ್ತವ್ರಿ. ನಿಮ್ಮ ಫುಡ್ ಸರಿಯಾಗಿ ಆಗ್ತದಿಲ್ರಿ ಅವಕ್ಕೆ? ಅವು ಫುಡ್ ಅಂದ್ರ ಸರ ಅದು ಅವು ಇನ್ನೂ ಫುಡ್ ಅಂದ್ರೆ ಏನು ಆಗಕ್ಕೆ ಕೂತು ಬಿಟ್ಟಾವ ಅಂದ್ರೆ ಸರ, ಚಾ ಅಂಗಡಿ ಬರೀ ಚಾ ಅಂಗಡಿ ಜನ ಹಚ್ಚಿ ಬಿಟ್ಟವ್ರು. ಅವು ಹೌದು ಸರ್. ಸಿಕ್ಕಾಯ್ ತನ್ನಕ್ಕೆ ಹೋಗ್ಬಿಡ್ರಿ ಅಂತ ನುಗ್ಗ ಹಾಕ್ತಾವು. ಹ್ಞೂ ಸರ್. ಹುಚ್ಚಾಡ್ಕೋತ ಅಡ್ಡಾಡಿ ಬಿಡ್ತಾವು. ಅದಕ್ಕೆ ಒಂದು ಹೊಂದಾಣಿಕೆ ಆಗವಲ್ದನ್ರಿ ಸರ್ ಅದು. ಆಗವಲ್ರಿ, ಹೆಲ್ತ್ ಕರೆಕ್ಟ್ ಆಗವಲ್ದು. ಹ್ಞೂ ರೀ. ಅದಕ್ಕೆ ನೀವು ಏನರ ಮಾಡಿ ಕಾಟ ಒಂದು ಏನರ ಒಂದು ದಿವಸ ಒಂದು ಸ್ವಲ್ಪ ಜಿಮ್ಮು ಪಮ್ಮು ಹಾಕಿ ಕೊಟ್ರೆ ಅಲ್ಲ ಮಾಡೋಣ ಸರ. ನಮ್ಮ ಅಧಿಕಾರದಾಗ ಎಲ್ಲ ಮಾಡಿಕೊಡ್ತೀರಿ. ನಿಮ್ಮ ಬೇಡಿಕೆಗಳನ್ನು ಹೇಳಿರಿ, ಆದಷ್ಟು ಜಾರಿಗೆ ತೊಗೊಂಬರ್ತೀರಿ ಸರ. ಅವರು ಅಲ್ಲಿ ಒಬ್ಬರು ಸಪ್ರೇಟ್ ಕುಂತಾರಲ್ಲ, ಅವ್ರು ಹಂಗೆ ಯಾಕೆ ಕುಂತಾರೆ ಸರ್? ಅಂದ್ರೆ ಅವ್ರು ಯಾವುದೋ ಒಂದು ಚಿಂತೆ ಮಾಡಕ್ಕೆ ಕುಂತಾರ. ಎದ್ರ ಬಗ್ಗೆ ಚಿಂತೆ ಮಾಡಕತ್ತಾರ? ಅವರು ವಿಚಾರ ಮಾಡ್ತಾರೆ ಹೆಂಗ ಏನು ಅಂತಂದು. ಮೊನ್ನೆ 2000 ನೋಟ್ ಬ್ಯಾನ್ ಆದವಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಕತ್ತಿರ್ಬೇಕು. ಮಾಡಕ್ಕೆ ಕುಂತಿರ್ಬೇಕ್ರಿ ಮೋಸ್ಟ್ಲಿ. ಆತ ಒಂದು 2-3 ಇರ್ಬೇಕ್ರಿ ಸಿಲಕ್. ಹ್ಞೂ ಸರ್. ಅದ್ರ ಸಂಬಂಧ ಏನಾರ ವಿಚಾರ ಮಾಡ್ತಿರ್ಬೇಕು. ಅಲ್ಲ ಸರ, ಅಲ್ಲಿ ಅಷ್ಟು ಜನಸಂಖ್ಯೆ ಕುಂತೈತಲ್ರಿ, ಅಲ್ಲಿ ಏನು ಮಾಡಕತ್ತಾರ ಗಿಡ ಬಿಡಕ್ಕೆ? ಅವ್ರು ಮೈಯಾರ ಈಗ ಏನ್ರ ಒಂದು ಮಾತಾಡ್ತಾರೋ ಗೊತ್ತಿಲ್ಲ. ಮತ್ತು ಅವ್ರು ಅತ್ತ ಮಾತಾಡಕ್ ಕುಂತಾರ, ನಾವು ಇತ್ತ ಮಾತಾಡಕ್ ಕುಂತೀವಿ. ಅವರು ತಮ್ಮ ಕಷ್ಟ ಹೇಳ್ಕೊಳಕ್ ಕುಂತಾರ. ಹಂಗಾಗಿ ನೀವು ಏನ್ರ ಇದೊಂದು ಇದು ಮಾಡಿಕಟ್ಟ ಈ ಒಂದು ಯೋಜನೆದಾಗ ಹಾಕ್ಬಿಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಆಗ್ತದೆ ಸರ. ಈಗ ಅಲ್ಲಿ ಈಗ ಅವ್ರ ಮಾತು 2 ಮಾತು ಕೇಳ್ರಿ. ಮತ್ತೆ ವೈಯಕ್ತಿಕವಾಗಿ ಏನ್ರ ಸರ್ ನಿಮ್ಗೆ ವೈಯಕ್ತಿಕವಾಗಿ ಏನ್ರ ಬೇಕಂದ್ರೆ ಕೇಳ್ರಿ. ಅಲ್ಲ ಸರ ಹೇಳ್ರಿ, ನಾಚ್ಕೊಬಿಡ್ರಿ. ಇಷ್ಟು ಮಂದ್ಯಾಗ ನಿಮ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರ ವಿಚಾರ ಮಾಡ್ರಿ. ಭಾರತ ಬೆಳೆ ಚುಕ್ಕಿದ್ದಾಗ ನೀವು ಇಷ್ಟು ಮಂದ್ಯಾಗ ಈಗ 100 ದಿನ ಚಲೋ ಮಾಡ್ತೀವಿ ಅದನ್ನ ತಲೆ ಕೆಡ್ಸ. 4ನೇ ದಿನ ಸರ್. ಅಲ್ಲ ಸರ, ನಿಮ್ಮ ಬೇಡಿಕೆ ಆದವನ್ನ ಸಾಕ್ರಿ, ಇಷ್ಟ ಆದವ ಇನ್ನ ಇಲ್ಲಿಗೆ ಆತ್ರಿ ಅಂದ್ರೆ ಮತ್ತು ನಾವು ನಾಳೆ ನಾಡದ್ರ ಉಸ್ರು ಕೂಡಿ ಇನ್ನ ಏನೇನು ಅನುದಾನ ಬೇಕು ಅಂತಂದು ಎಲ್ಲರಿಗೂ ಹೇಳ್ತೀನಿ ರೀ. ಈಗ ಎಲ್ಲ ನಮ್ಗೆ ಇಷ್ಟ ಎಲ್ಲ ಸಹಕಾರ ಕೊಟ್ಟಿರುವಂಥ ಎಲ್ಲ ನನ್ನ ಗುಡಿಸಲು ಸಂಘದ ಬಾಂಧವರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ, ಹಾಗೆ ತಾನೇ ನಮ್ಮ ಹನುಮಂತ ನಮ್ಮ ಗುಡಿಸಲು ಸಂಘದಕ್ಕೆ ಭಾರತದ ಬೆನ್ನೆಲುಬು ಹೆಂಗ ರೈತರು ಇರ್ತಾರೆ, ಇವ್ರು ನಮ್ಮ ಗುಡಿಸಲು ಸಂಘಕ್ಕೆ ಅದಕ್ಕೆ ಹಂಗಾಗಿ ನಾವು ಇನ್ನು ಮುಂದಿನ ಬೇಕಾತಂದ್ರೆ ಇನ್ನೊಂದು ವಿಡಿಯೋದಾಗ ಮಾತಾಡಿ ಕಟ್ಟ ಹೇಳ್ತೀವಿ ಅಂತ ಹೇಳುತ್ತಾ ಇಲ್ಲಿ ಒಂದು 2 ಮಾತು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೀನೋ ಕೈ ಮುಗಿ ನೋಡ್ರಿ.